ಏನಾರ ಅನ್ನಪ್ಪ, ನೀನು ಏನು ಕೆಲಸ ಮಾಡೋಕೂತ್ರು ಒಪ್ತಿದ್ ಕಣ. ಈ ವರ್ಷದ ಮೊದಲನೇ ಹಣ್ಣು ನೋಡಿ ಎಷ್ಟು ದೊಡ್ಡದಾಗಿದೆ. ಬನ್ನಿ ಇವತ್ತು ಎಲ್ಲರೂ ಸೇರ್ಬಿಟ್ಟು ಕಟ್ ಮಾಡಿ ತಿಂತಾ ಇರೋದೆ, ಫ್ಯಾಮಿಲಿ ಫುಲ್ ಎಂಜಾಯ್ ಮಾಡೋದೆ. ಬನ್ನಿ ಏನೇನ್ ಮಾಡಿದ್ವಿ ನೋಡೋಣ. ಯಾಕೆ ಮತ್ ಯಾರು ಚೆನ್ನಾಗಿ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಹಾಯ್ ಗಾಯ್ಸ್, ಈಗಾಗಲೇ ನೀವು ತಮ್ಮನೇಲಿ ನೋಡ್ತಿದ್ದಂಗೆ ಗೊತ್ತಾಗಿರುತ್ತೆ ಇವತ್ತು ನಮ್ಮನೇಲಿ ಏನು ವಿಶೇಷ ಅಂತ ಹೇಳಿಬಿಟ್ಟು. ಈ ಸಾರಿ ಫಸ್ಟ್ ಹಲಸಿನ ಹಣ್ಣು ಬಿಟ್ಟಿದೆ. ಈ ವರ್ಷ ಎಲ್ಲೂ ಹಲಸಿನ ಹಣ್ಣೆ ತಿಂದಿಲ್ಲ, ಇದೇ ನಮ್ಮನೇಲೇ ಫಸ್ಟ್ ಹಲಸಿನ ಹಣ್ಣು. ಹಾಗಾಗಿ ತುಂಬ ನಾವು ಎಕ್ಸೈಟ್ಮೆಂಟಲ್ಲಿದ್ದೀವಿ ಹೇಗಿರುತ್ತೆ ಟೇಸ್ಟು ಅಂತ ಹೇಳಿಬಿಟ್ಟು ನೋಡೋದಕ್ಕೆ. ಈಗಾಗಲೇ ತುಂಬ ದಿನವೇ ಆಗೋಯ್ತು, ಕಾಯ್ತಾ ಇದ್ವಿ ಯಾವಾಗ ಹಣ್ಣಾಗುತ್ತೋ ಅಂತ ಹೇಳಿ. ನಮ್ಮನೆ ಮರದಲ್ಲೇ ಹಣ್ಣಾಗಿದೆ. ಹಲಸಿನ ಹಣ್ಣು ತಿನ್ನೋದಕ್ಕಿಂತ ಮೊದಲು ಬೆಳಗ್ಗೆಯಿಂದ ನಮ್ಮ ಮನೇಲಿ ಏನೇನಾಯಿತು ಅಂತ ಹೇಳಿ ಬನ್ನಿ ನೋಡ್ಕೊಂಡು ಬಂದುಬಿಡೋಣ. ಬೆಳಗ್ಗೆ ಹೇಳ್ತಿದ್ದಂಗೆ ಅಮ್ಮ ತಿಂಡಿ ಮಾಡ್ತಾ ಇದ್ದಾರೆ. ಅದ್ವಿಕಾ 4 - 4 ಎಷ್ಟು? ಗೊತ್ತಿಲ್ಲ. ನಿನ್ನ ಹತ್ರ 4 ಇಡ್ಲಿ ಇದ್ದಾವೆ. 4 ಇಡ್ಲಿನೂ ನಾನೇ ತಗೊಂಡ್ರೆ ಏನು ಉಳಿತಿತ್ತು ಚಿನಿ? ಏ ನಮ್ಮಮ್ಮನ ಕಡುಬು ರೆಡಿ ಆಯಿತು. ಹಾಗಾಗಿ ತಿಂಡಿ ತಿನ್ನೋಕ್ಕೆ ಮಕ್ಕಳೆಲ್ಲ ಮುಖ ತೊಳ್ಕೊಂಡು ರೆಡಿ ಆಗ್ತಾ ಇದ್ದಾರೆ. ಒಬ್ರಿಗೊಬ್ರು ಸೇರಿಕೊಂಡ್ರೆ ಪಟ ಕೆಲಸ ಮಾಡ್ತಾರೆ. ಯಾಕಂದರೆ ಒಬ್ಬರೇ ಇದ್ದರೆ ಮಾತು ಕೇಳೋದೇ ಇಲ್ಲ. ಇಬ್ಬರಿದ್ರೆ ಜೊತೆಗೆ ಇಬ್ಬರು ಸೇರ್ಕೊಂಡು ಏನೋ ಒಂದು ಕೆಲಸ ಮಾಡ್ಕೊಂಡು ಬರ್ತಾ ಇರ್ತಾರೆ. ಬೆಳಗ್ಗೆ ಎಲ್ಲ ತಿಂಡಿ ತಿಂದಾಯಿತು. ಮನೆಗೆ ಅತ್ತೆ ಮಾವ ಹಾಗೆ ರಿಲೇಟಿವ್ಸ್ ಎಲ್ಲ ಬಂದಿದ್ದರು. ಅವರು ಊರಿಗೆ ಹೊರಡೋಕ್ಕೆ ಎಲ್ಲ ರೆಡಿಯಾಗಿ ಕೂತ್ಕೊಂಡಿದ್ದಾರೆ. ಅವರಿಗೆ ಟ್ರೈನಿಗೆ ಊರಿಗೆ ಕಳಿಸ್ಬಿಟ್ಟು ಆಮೇಲೆ ನಮ್ಮ ಕೆಲಸ ನಾವು ಮುಂದೆ ನೋಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಮಕ್ಕಳು ಕ್ಯಾರಮ್ ಬೋರ್ಡ್ ಆಡ್ತಾ ಇದ್ದಾರೆ. ಟ್ರೈನಿಗೆ ಟೈಮ್ ಆಯಿತು ಅಂತ ಹೇಳಿ ಹೊರಡ್ತಾ ಇದ್ದಾರೆ. ಹಾಗೆ ಸ್ವಲ್ಪ ಜನ ಪಕ್ಕದ ಮನೆಯಲ್ಲಿ ಫಂಕ್ಷನ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಜನ ರಿಲೇಟಿವ್ಸ್ ಬಂದಿದ್ದರು. ಹಾಗಾಗಿ ಅಪ್ಪಾಜಿ ಹುಷಾರಿರಲಿಲ್ಲ ಅಲ್ವಾ, ಹಾಗಾಗಿ ನೋಡ್ಕೊಂಡು ಹೋಗೋಕ್ಕೆ ಬರ್ತಾಯಿದ್ರು. ಹಾಗಾಗಿ ಅವ್ರಿಗೆ ಚೇರ್ ಕೊಡ್ತಾ ಇದ್ದಾರೆ. ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ, ಒಬ್ಬೊಬ್ಬರಾಗಿ ಹೋಗ್ತಾ ಇದ್ದಾರೆ. ಇದೆಲ್ಲ ಆದಮೇಲೆ ನಮ್ಮ ಅಥರ್ವ ಅದ್ವಿಕನ ಕರ್ಕೊಂಡು ನಮ್ಮ ಅಣ್ಣ ಒಂದು ರೌಂಡ್ ಕಾರಲ್ಲಿ ಹೋಗಿ ಬರ್ತೀನಿ ಅಂತ ಹೇಳಿ ಹೊರಟ. ಹಾಗೆ ನಮ್ಮ ಅಥರ್ವ ನೋಡಿ ಜ್ಯೂಸ್ ಕುಡಿತಾ ಇದ್ದಾನೆ. ಅವನಿಗೆ ಜ್ಯೂಸ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಜ್ಯೂಸ್ ಕುಡಿತಾ ಇದ್ದಾನೆ. ಪಕ್ಕದ ಅಂಗಡಿಯಿಂದ ಒಂದು ಜ್ಯೂಸ್ ತಗೊಬಂದ್ಬಿಟ್ಟು ಕುಡಿತಾ ಕೂತ್ಕೊಂಡಿದ್ದಾನೆ. ಹಾಗೆ ಒಂದು ಬಾಟ್ಲಿ ಖಾಲಿ ಮಾಡೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ನೀವೊಂದು ಸ್ವಲ್ಪ ಕುಡೀರಿ ಅಂತ ಬಂದು ಕೊಡೋಕೆ ಬಂದಿದ್ದ. ಅದೇ ಬಾಟ್ಲಿನ ಹಿಡ್ಕೊಂಡು ಬಾಯಲ್ಲಿ ನಾನು ನಿನಗೆ ಕುಡಿಸ್ತೀನಿ ಅಂತ ಹೇಳಿ ಅಣ್ಣ ಕುಡಿಸ್ತಾ ಕೂತ್ಕೊಂಡಿದ್ದಾನೆ. ಯಾವ ಥರ ಕುಡಿಸ್ತಾ ಇದ್ದಾರೆ ನೋಡಿ. ಪೀಲೆ ಬಾಟ್ಲಿ ಇದು. ನಾವೆಲ್ಲ ಯಾವಾಗೂ ಸಣ್ಣವರಿದ್ದಾಗ ಈ ಥರ ಬಾಟ್ಲಿಲಿ ಕುಡ್ದಿದ್ವಿ. ಇತ್ತೀಚೆಗಂತೂ ಕುಡ್ದೇ ಇಲ್ಲ. ಹೇಗಿದೆ ಟೇಸ್ಟು ಅಂತ ಹೇಳಿ ಅಂದ್ಕೊಂಡು ನಾನು ಸ್ವಲ್ಪ ಕುಡಿದು ನೋಡಿದೆ. ತುಂಬ ಚೆನ್ನಾಗಿತ್ತು. ಹಲಸಿನ ಹಣ್ಣು ಬನ್ನಿ ಇವಾಗ ಕೊಯ್ಯಕ್ಕೆ ಹೋಗಿದ್ದಾರೆ. ಬನ್ನಿ ನೋಡೋಣ. ಮುಳ್ಳು ಲೇದು ನೀವು ಆ ಕಡೆ ಹೋಗೋದು ಸೈಡಿಗೆ ರಾ, ನೀನು మీద పడుతుంది. బార ఇక్కడే బర అత్తరవ నేను ఒకసారి చూస్తా. నువ్వు అటు తొక్కుతావే అక్కడ ఏమైనా ఉంటే సైడ్ రా ఆడే ఉండు. ತಡಿಯೋಣ ವಾ ಹೌದಲ್ವ ಘಮ ಅಂತೈತೆ. ನಾನು ಆ ಕಡೆ ಬರ್ತೀನಿ ತಡೆಯೋ ರೋಡ್ ಹತ್ರ. ವಾಯ್ಸ್ ಎಲ್ಲ ತುಂಬ ಲೈಟಾಗಿ ಕೇಳಿಸ್ತಾ ಇದೆ. ಯಾಕಂದರೆ ನಾನು ತುಂಬ ದೂರದಿಂದ ವಿಡಿಯೋ ಮಾಡ್ತಾ ಇರೋದ್ರಿಂದ ಅವ್ರು ಮಾತಾಡ್ತಾ ಇರೋದೆಲ್ಲ ಏನು ಕೇಳಿಸ್ತಾ ಇಲ್ಲ. ಇದು ಸಖತ್ತು ದೊಡ್ಡ ಹಣ್ಣು. ಇದಕ್ಕಿಂತ ಸ್ವಲ್ಪ ದೊಡ್ಡ ಹಣ್ಣು 2 ಇದ್ವು. ಅದು ಇಲ್ಲಿ ರೋಡ್ ಸೈಡೇ ಇರೋದ್ರಿಂದ ಜನಗಳ ಕಣ್ಣಿಗೆ ಅದು ಸ್ವಲ್ಪ ಒಡೆದೋಗಿ ಹಾಳಾಗಿ ಕೊಳೆತೋಗೋಯ್ತು. ಇದು 3rd ಹಣ್ಣು, ಆದರೆ ನಮಗೆ ಫಸ್ಟು ಹಣ್ಣಾಗಿರೋದು ಇದು ತಿನ್ನೋದಕ್ಕೆ. ಅದಕ್ಕೋಸ್ಕರ ಎಲ್ಲ ಕುತ್ಕೊಂಡು ಕಾಯ್ತಾ ಇದ್ದೀವಿ ಹೇಗಿರುತ್ತೆ ಟೇಸ್ಟ್ ನೋಡಬೇಕು ಅಂತ ಹೇಳಿ. ಒಬ್ಬರಿಂದ ಎತ್ತಕ್ಕಂತೂ ಆಗಲ್ಲ. ಸರಾಸರಿ ಹೆಚ್ಚು ಕಮ್ಮಿ ಒಂದು ಎಷ್ಟು ಕೆಜಿ ಇರ್ಬೋದಮ್ಮ ಇದು? ಕಷ್ಟ ಇತ್ತು. ಒಂದು 50 - 60 ಕೆಜಿ ಇದೆ. ನೋಡಕ್ ಕೂಡ ಅಷ್ಟೊಂದಿದೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ವಿಡಿಯೋದಲ್ಲಿ. ಸಖತ್ ಒಬ್ಬರಿಂದ ಎತ್ತಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅಷ್ಟೊಂದು ದೊಡ್ಡ ಹಣ್ಣು ಇದು. హ్యాపీ హా ఎక్కడికి బ్యాక్ సైడ్ కా నేను ಬನ್ನಿ ಇವಾಗ ಕಟ್ ಮಾಡೋಣ. ಒಳಗಡೆ ಸೊಳ್ಳೆ ಎಷ್ಟು ದೊಡ್ಡದಾಗಿರುತ್ತೆ ತೋರಿಸ್ತೀನಿ. ತುಂಬ ದೊಡ್ಡದಾಗಿರುತ್ತೆ. ಯಾಕಂದರೆ ಹಣ್ಣಿನ ಸೈಜ್ ಕೂಡ ದೊಡ್ಡದಾಗಿರೋದ್ರಿಂದ ಒಳಗಡೆ ಸೊಳ್ಳೆ ಕೂಡ ತುಂಬ ದೊಡ್ಡದಾಗಿರುತ್ತೆ. ಸ್ವೀಟ್ ಕೂಡ ಅಷ್ಟೇ, ತಿಂದ್ಬಿಟ್ರೆ ಮಾತಾಡೋಕ್ಕಾಗಲ್ಲ, ಅಷ್ಟು
ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ನನಗಂತೂ ಎಷ್ಟು ವರ್ಷ ಆಗಿತ್ತು ಹಣ್ಣು ತಿಂದೆ ಅನ್ಕೊತಾ ಇದ್ದೀನಿ. ಯಾಕಂದರೆ ನಾನು ತಿಂದೆ ಮಿನಿಮಮ್ 3 ವರ್ಷದ ಮೇಲಾಗಿದೆ. ಹಲಸಿನ ಹಣ್ಣೇ ತಿಂದಿರಲಿಲ್ಲ. ಇದೇ ನನಗೆ 3 ವರ್ಷದಿಂದ ಫಸ್ಟ್ ಹಲಸಿನ ಹಣ್ಣು. ಅದಕ್ಕೆ ಕಾಯ್ಕೊಂಡು ನಿಂತ್ಕೊಂಡಿದ್ದೀನಿ ಫಸ್ಟ್ ಯಾರು ಕೊಯ್ತಾರೋ ತಿನ್ಬಿಡೋಣ ಅಂತ ಹೇಳಿ. ನೋಡಿ ಸ್ವಲ್ಪ ಅಲ್ಲಿ ಮರಕ್ಕೆ ಹೊರ್ಗಿರೋದ್ರಿಂದ ಆ ಕಡೆ ತೆಳಗಡೆಯಿಂದ ಕೊಳ್ತೋಗೋಕ್ಕಾಗಿತ್ತು. ಸ್ವಲ್ಪ ದಿನ ಇನ್ನೊಂದು 2-3 ದಿನ ನೋಡಲಿಲ್ಲ ಅಂದರೆ ಫುಲ್ ಕೊಳ್ತೋಗ್ಬಿಡ್ತಾ ಇತ್ತು. ಹಾಗಾಗಿ ಚೆನ್ನಾಗಿದೆಯೋ ಇಲ್ಲ ಅಂತ ಹೇಳ್ಬಿಟ್ಟು ಫಸ್ಟು ಅರ್ಧ ಕಟ್ ಮಾಡಿಬಿಟ್ಟು ನೋಡಿದ್ವಿ. ಕಟ್ ಮಾಡಿ ನೋಡಿದ್ಮೇಲೆ ಅನಿಸ್ತು ಅಷ್ಟೊಂದೇನು ಹಾಳಾಗಿಲ್ಲ, ತುಂಬ ಚೆನ್ನಾಗೇ ಇತ್ತು. ಸ್ಟಾರ್ಟಿಂಗಲ್ಲಿ ನೋಡಿದ್ವಿ ಇದೇನು ಅರ್ಧಕ್ಕರ್ಧ ಬರೋದೇ ಇಲ್ವೇನೋ ಅಂತ ಅಂದ್ಕೊಂಡ್ವಿ. ಇಲ್ಲ, ಅದು ಮೋಸ್ಟ್ಲಿ ಕಣ್ಣಾಗಿರೋದ್ರಿಂದನೇ ಈ ಥರ ಬಾಯಿ ಬಿಟ್ಟಿತ್ತು ಅಂತ ಅನಿಸುತ್ತೆ. ಯಾಕಂದರೆ ಅಷ್ಟೊಂದೇನು ಹಾಳಾಗಿರಲಿಲ್ಲ. ಸೈಡಲ್ಲಿ ಮಾತ್ರ ಹೊರಗಡೆ ಲೇಯರ್ ಮಾತ್ರ ಹಾಳಾಗಿತ್ತು, ಒಳಗಡೆ ಎಲ್ಲ ತುಂಬ ಚೆನ್ನಾಗೇ ಇತ್ತು. ಆದ್ರೂ ನೋಡೋಣ ಅಂಥೇಳಿ ಅರ್ಧಕ್ಕರ್ಧ ಕಟ್ ಮಾಡಿ ನೋಡಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಯಾವುದೇ ಥರ ಹಾಳಾಗಿರಲಿಲ್ಲ. ಹಾಗೆ ನೋಡೋಣ ಈ ಕಡೆ ಪೀಸನ್ನು ಸ್ವಲ್ಪ ಕಟ್ ಮಾಡಿ ತೆಗೆದ್ರೆ ಅದರಲ್ಲೂ ಸ್ವಲ್ಪ ಸಿಗ್ಬೋದೇನೋ. ಯಾಕಂದರೆ ಫಸ್ಟ್ ಹಣ್ಣು ಅಲ್ವಾ, ಅಕ್ಕಪಕ್ಕ ಮನೆಗಳೆಲ್ಲ ಕೊಡಬೇಕಾಗಿತ್ತು. ಹಾಗಾಗಿ ಕೊಯ್ದುಬಿಟ್ಟು ನೋಡ್ತಾ ಇದ್ವಿ. ನೀನೇ ಫಸ್ಟ್ ತಿಂದ್ಬಿಟ್ಟಲ್ಲ ಈ ಸರಿ ವರ್ಷದ ಹಣ್ಣು. ಈ ಹಣ್ಣು ತಿನ್ನೋದಕ್ಕೆ ಎಷ್ಟು ಟೇಸ್ಟೋ ಅಷ್ಟೇ ಕಷ್ಟ ಕೊಯ್ಯೋದಕ್ಕೆ. ಯಾರಾದರೂ ಕೊಯ್ದು ಕೊಟ್ಟರೆ ಚೆನ್ನಾಗಿ ತಿನ್ನೋಣ ಅನಿಸುತ್ತೆ. ನಾವೇ ಕೊಯ್ದುಕೊಂಡು ತಿನ್ನೋದು ಅಂದರೆ ಹಣ್ಣು ಬೇಡ ಏನೂ ಬೇಡಪ್ಪ ಅನಿಸ್ಬಿಡುತ್ತೆ. ಅಣ್ಣ ಏನಾರು ಅನ್ನಪ್ಪ, ನೀನು ಏನು ಕೆಲಸ ಮಾಡೋಕೂತ್ರು ಒಪ್ತಿದ್ದು ಕಣ. ಇಷ್ಟೊಂದು ಹಣ್ಣು ಎಲ್ಲ ತಿನ್ನೋದಕ್ಕಾಗಲ್ಲ ಅಲ್ವಾ. ಹಾಗಾಗಿ ನಮ್ಮ ಪಕ್ಕದ ಮನೆ ನಮ್ಮ ಆಂಟಿ ಮನೆಗೆ ಅರ್ಧ ಕೊಟ್ಬಿಟ್ಟು ಉಳಿದಿರೋದನ್ನು ನಾವು ಕಟ್ ಮಾಡ್ಕೊಂಡು ತಿನ್ನೋಣ ಸಾಕು ಅಂತ ಹೇಳಿಬಿಟ್ಟು ಇಷ್ಟಿಷ್ಟು ಮಾಡಿಬಿಟ್ಟು ಒಂದು ಮನೆಗೆ ಹಾಫು ನಮ್ಮ ಮನೆಗೆ ಹಾಫು ಅಂತೇಳಿ ಇಟ್ಕೊಂಡ್ವಿ. ಅದರಲ್ಲೂ ಕೂಡ ನಮಗೆ ಅಷ್ಟು ತಿನ್ನೋಕ್ಕಾಗಿರಲಿಲ್ಲ. ಹಾಗಾಗಿ ಅದರಲ್ಲೊಂದು 5-6 ಜನ ಮನೇಲಿ ಕೂಡ ಕೊಟ್ಬಿಟ್ವಿ. ಫಸ್ಟ್ ಹಣ್ಣಾಗಿರೋದ್ರಿಂದ ಅವ್ರಿಗೆ ಹೊಟ್ಟೆ ತುಂಬ ಕೊಡಬೇಕು ಅನ್ನೋದೇನಿರಲ್ಲ. ನಾವು ಏನು ಮಾಡ್ತೀವಿ ಅಂದರೆ ಒಂದೊಂದು ಮಾಡ ಅಂತ ಹೇಳ್ತೀವಿ, ಕೊಯ್ದುಬಿಟ್ಟು ಒಂದೊಂದು ಅಕ್ಕಪಕ್ಕದ ಮನೆಗೆ ಕಳಿಸ್ತೀವಿ. ಹಾಗೆ ನಮ್ಮ ಮನೇಲಂತೂ ಚೆನ್ನಾಗೇ ತಿಂದ್ವಿ, ಬೇಕಾದಷ್ಟು ತಿಂದ್ವಿ. ಯಾಕಂದರೆ ಫಸ್ಟ್ ಟೈಮು. ಹಾಗೆ ಅದೇ ಊರಿಂದ ಎಲ್ಲ ಬಂದಿದ್ರು, ಬೆಂಗಳೂರಿಂದ ಎಲ್ಲ ಬಂದಿದ್ರಲ್ವ. ಹಾಗಾಗಿ ಅವರಿಗೂ ಮತ್ತೆ ಮತ್ತೆ ಹಣ್ಣು ಸಿಗೋದಿಲ್ಲ, ನಮಗಾದ್ರೂ ಇಲ್ಲಿರೋರಿಗಾದರೂ ಸಿಗುತ್ತೆ ಅಂತ ಹೇಳಿ ನಾವೆಲ್ಲ ತಿಂದ್ವಿ, ಚೆನ್ನಾಗೇ ತಿಂದ್ವಿ. ಯಾಕಂದರೆ ನಾನು ಪ್ರೆಗ್ನೆಂಟ್ ಇರೋದ್ರಿಂದ ಜಾಸ್ತಿ ತಿನ್ನೋಂಗಿಲ್ಲ ಅಂತ ಹೇಳಿಬಿಟ್ಟು ಏನೋ ಆಸೆಗೆ ಎಷ್ಟು ಬೇಕೋ ಅಷ್ಟು ತಿಂದು ಮುಗಿಸ್ಕೊಂಡ್ವಿ. ನಮ್ಮಮ್ಮ ನೋಡಿ ತುಂಬ ಕಷ್ಟಪಡ್ತಾ ಇದ್ದಾರೆ, ಕೊಯ್ಯೋಕ್ಕೆ ಆಗ್ತಾಯಿಲ್ಲ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೇಳ್ತು ನೀನು ಮರದಿಂದ ಕಿತ್ಕೊಡು ಸಾಕು, ನಾನೇ ಹೆಚ್ಚು ಎಲ್ಲರಿಗೂ ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಈಗ ನಮ್ಮ ಮತ್ತೆ ಇದು ಹೆಂಗೆ ವಾಸನೆ ಹೊಡಿತು ಇರ್ಬೇಕಣ ಅಂತ ನೋಡಿದ್ರಪ್ಪ ಜನ ಇಂದ ತಿನ್ಬಿಡಲ್ಲ ಎಲ್ಲ ಅಲ್ಲ. ಹಾಯ್ ಚೆನ್ನಾಗಾಗಿತ್ತು ಕಣೋ ಪುನಿ, ಚೆನ್ನಾಗೈತೆ. ನೋಡಿ ಹಬ್ಬ ತಿನ್ನಾರ ಅದ್ರಲ್ಲಿ ಹಂಗಾದ್ರೆ ಅಲ್ಲಿ ಐತಲ್ಲಿ ಕೊಡ್ತೀನಿ. ದೊಕ್ಕಳ ದೊಕ್ಕನ್ ತಿನ್ನೋರಿಗೆ ಇದಂತೆ ಹುಳಿಗಾಯಿ. ನಾಳೆ ಚೆನ್ನಾಗಲ್ಲ. ಅಪ್ಪಾಜಿ ಬಾರಪ್ಪಾಜಿ, ಇಲ್ಲೇ ಬಾರಪ್ಪಾಜಿ. ಅಪ್ಪಾಜಿ ಬಿಡ್ಸ್ಕೊಡ್ತೀನಿ ಬಾರಪ್ಪಾಜಿ. ಹಂಗಲ್ಲೇ ಕಿತ್ತಕ್ಕೆ ಹಂಗ ಬಿಡೋಣ ಬಿಡೋಣ. ನಿಮ್ಗೆ ಗೋಳ್ ತಿನ್ಲಿಲ್ಲ, ನಿಮಗೆ ಈಸಿ ಮಾಡ್ದ. ಇವನಿಗೆ ಯಾಕಾರ ಸ್ನಾನ ಮಾಡಿಸಿದ್ನ ನಾನು. ಎಲ್ಲ ತಲೆ ಬಿಡ್ಸಾಕ ತಿನ್ರು ಅದೇ ಎಷ್ಟು ನೀವ ಬಿಡ್ಸಾಕಂದ್ರೆ ಪಾಪ ಅವ್ರಿಗೆ ಬಿಡ್ಸಾಕಂದ್ರೆ ಓಡಾಡ್ತಾ ಬರ್ತದೆ ತಿನ್ನಂಗ. ಯಾಕೆ ಮತ್ತೆ ಯಾರು ಚೆನ್ನಾಗೈತಿ. ಅಮ್ಮಂಗೆ ಅದನ್ನ ಕತ್ತಿ ಅಲ್ಲಾಡ್ಸಕ್ಕೂ ಆಗ್ತಾ ಇಲ್ಲ, ನಮ್ಮ ಅಣ್ಣನೇ ಕೊಯ್ತಾ ಇದ್ದಾನೆ. ಯಾರಾದರೂ ಒಬ್ರು ಕೊಡ್ತಾ ಇದ್ರೆ ಒಬ್ರು ಕೊಯ್ಬೇಕು, ಒಬ್ರು ಅದನ್ನ ಬೀಜ ಎಲ್ಲ ಬಿಡಿಸ್ಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ರೆ ತಿಂತಾ ಇದ್ರೆ ಸ್ವರ್ಗ ಅನ್ಸ್ಬಿಡುತ್ತೆ. ಅಷ್ಟು ಚೆನ್ನಾಗಿದೆ ಹಣ್ಣು. ನೀವು ಇಂಥ ಹಣ್ಣು ಎಲ್ಲಾದ್ರೂ ತಿಂದಿದ್ರ? 50-60 kg ಇರೋ ಹಣ್ಣು ನೋಡಿದ್ರ? ವಿಡಿಯೋದಲ್ಲಿ ತುಂಬಾ ಸಣ್ಣ ಕಾಣಿಸ್ತಾ ಇದೆ, ನಿಜವಾಗ್ಲೂ ಇದು ಅಷ್ಟೇ ದೊಡ್ಡ ಹಣ್ಣು ಆಗಿದೆ. ಇದ್ರಕ್ಕಿಂತ ದೊಡ್ಡ ಹಣ್ಣುಗಳೆಲ್ಲ ಬಿಡುತ್ತೆ, ನೆಕ್ಸ್ಟ್ ಟೈಮ್ ಬಿಟ್ಟಾಗ ತೋರಿಸ್ತೀನಿ. ಇಷ್ಟು ಹಣ್ಣು ವೇಸ್ಟ್ ಆಯ್ತು. ಅಲ್ಲಲ್ಲ, ಇದು ಚೆನ್ನಾಗಿರೋ ಹಣ್ಣು, ಇದ್ರ ಅರ್ಧ ಭಾಗ ಅಷ್ಟು ವೇಸ್ಟ್ ಆಯ್ತು. ಪರವಾಗಿಲ್ಲ, ಸುಮಾರು ವೇಸ್ಟ್ ಏನಾಗ್ಲಿಲ್ಲ. ಬೇಡ ಅವನಿಗೆ ನಾನೇ ಜಾಸ್ತಿ ಆಗ್ತದೆ.
ನಮ್ಮಮ್ಮ ಒಂದೊಂದೇ ಮನೆಗೆ ಸಪ್ಲೈ ಮಾಡೋಕ್ಕೆ ರೆಡಿಯಾಗಿದ್ದಾರೆ, ಒಂದೊಂದು ತಗೊಂಡು ಹೋಗ್ತಾ ಇದ್ದಾರೆ ನೋಡಿ. ಅಷ್ಟಷ್ಟು ಕೊಡ್ತಾರೆ ಒಬ್ಬೊಬ್ರು ಮನೆಗೆ. ಇಲ್ಲಿ ಎಲ್ಲ ನಮ್ಮ ಅಕ್ಕ ಎಲ್ಲ ಅಕ್ಕ ಅತ್ತೆ ಎಲ್ಲ ಸೊಳೆ ಬಿಡಿಸಿ ಇಟ್ಟಿದ್ದಾರೆ. ನೋಡಿ ಎಷ್ಟು ದ್ವಾರಗಾಯಿ ಥರ ಇದೆ. ಅಲ್ಲ ಇದು ದುಡ್ಡು ತಂದಿಲ್ಲ, ಕೊಡೋಣ ಬೇಡ ಅವರಿಗೆ. ಈಗೇನ್ ಮಾಡೋಣ? ಕರೆ ಕವರೇ ಬೆಸ್ಟು. ಯಾಕೆ ಗೊತ್ತಾ, ಈಗ ರೋಡ್ ಮೇಲೆ ತಗೊಂಡು ಹೋಗ್ತಾರಾ. ಅಗ್ಲ ಮಾಡಿ ಹುಡುಗಿ ಕಡಿಮೆ ಆಯ್ತಲ್ಲ, ಅಷ್ಟು ಬಿಡಿಸಿ ಬಿಟ್ಟಿರಿ. ಅಲ್ಲ ಕಣಮ್ಮ, ಅಲ್ಲ ಮತ್ತೆ ಅದೇನ್ ಮಾಡಿದ್ರಿ ಇಟ್ಟು ಬಂದಿದ್ದು? ಸಾಕೆ ಸಾಕು ಸಾಕು ಬಿಡು, ಸಾಕು ಸಾಕು ಬಿಡು. ಒಂದ್ ಸೊಳೆ 10 ರೂಪಾಯಿ ಅನ್ನ. ಏ ದನ ಹುಷಾರು, ಏಯ್ ಹುಷಾರು ಹುಷಾರು. ನಿಜವಾಗ್ಲೂ ಬರ್ತಾವ ದನಗಳು. ನಮ್ಮನೆ ಪುಟ್ಟಲಕ್ಷ್ಮಿ ಮಲ್ಕೊಂಡಿದ್ಲು ಇಷ್ಟೋ ತನಕ. ಇವಳಿಗೆ ಹಣ್ಣು ಅಂದರೆ ತುಂಬ ಇಷ್ಟ. ಈ ಹಣ್ಣು ಆ ಹಣ್ಣು ಅನ್ನಂಗಿಲ್ಲ, ಇವಳು ಹಣ್ಣು ಅಂದರೆ ಸಾಕು, ತುಂಬ ಇಷ್ಟಪಡ್ತಾಳೆ. ಹಲಸಿನ ಹಣ್ಣು ಬೇರೆ ಇದು ಫಸ್ಟ್ ಟೈಮ್ ಅಲ್ವಾ, ಕುತ್ಕೊಂಡಿದ್ದಾಳೆ. ಎದ್ದೆದ್ದು ಬರ್ತಿದ್ದಂಗೆ ಮಧ್ಯಾಹ್ನ ಊಟನೂ ಮಾಡಿಲ್ಲ, ಹಂಗೆ ಹಣ್ಣು ತಿಂತ ಕುತ್ಕೊಂಡಿದ್ದಾಳೆ. ನಮ್ಮಮ್ಮ ಹೂ ಬಿಡಿಸ್ತಾ ಇದ್ದಾರೆ. ಸಂಜೆ ಆಯ್ತು ಅಂದರೆ ಸಾಕು, ನಮ್ಮಮ್ಮಂದು ಇದು ದಿನ ಡ್ಯೂಟಿ ಆಗಿಬಿಟ್ಟಿದೆ. ನಮ್ಮಣ್ಣ ಮಕ್ಕಳ ಜೊತೆ ಎಲ್ಲ ಆಟ ಆಡ್ತಾ ಇದ್ದಾನೆ. ಈ ಥರ ಬಬಲ್ ಆಡಿಸ್ಕೊಂಡು ಚೆನ್ನಾಗಿ ಆಟ ಆಡಿಸ್ತಾ ಇರ್ತಾನೆ ನಮ್ಮಣ್ಣ. ಈ ಹುಡುಗರಿಗೆ ಇಂಥರೊಬ್ರು ಇಲ್ಲ ಅಂದರೆ ಹಿಡ್ಕೊಳೋದು ತುಂಬ ಕಷ್ಟ ಆಗಿಬಿಡುತ್ತೆ. ಈ ಕಡೆ ನಮ್ಮ ಅಕ್ಕ ಎಲ್ಲ ಕ್ಲೀನ್ ಮಾಡಿ ಬಿಸಾಡಕ್ಕೆ ಹೋಗಿದ್ದಾಳೆ. ಎಲ್ಲ ತಿಂದಾಯಿತು. ನಮ್ಮ ವಿಡಿಯೋನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಯಾವುದಂತ ಗೊತ್ತಿದೆಯಲ್ವಾ, ಬಿಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಬೇರೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀವಿ, ಬೇರೆ ಬೇರೆ ಇಂಟ್ರೆಸ್ಟಿಂಗ್ ವಿಡಿಯೋನ ನೋಡ್ತಾ ಇರಿ. ನೀವು ಈಗಾಗಲೇ ಹಲಸಿನ ಹಣ್ಣು ತಿಂದಿದ್ದೀರಾ ಈ ವರ್ಷ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇಲ್ಲಿ ನೋಡಿ, ನಮ್ಮಣ್ಣ ಶಟಲ್ ಬ್ಯಾಟ್ ಆಡ್ತಾ ಇದ್ದಾಗ ಕಾಕು ಹೋಯ್ತು ಅಂತ ಹೇಳಿಬಿಟ್ಟು ಬ್ಯಾಟ್ ತೆಗೆದು ಮೇಲ್ಗಡೆ ಮರದ ಮೇಲೆ ಹೊಡೆದಿದ್ದಾನೆ. ಆ ಕಾಕು ಬಿದ್ದು ಬ್ಯಾಟ್ ನಿಂತ್ಕೊಂಡಿದೆ. ಒಂದು ಬ್ಯಾಟ್ ನಿಂತ್ಕೊಂತು ಅಂತ ಇನ್ನೊಂದು ಬ್ಯಾಟ್ ತೊಗೊಂಡು ಹಾಕಿದ್ದಾರೆ. 2 ಬ್ಯಾಟು ಅಲ್ಲೇ ಸ್ಟ್ರಕ್ ಆಗಿಬಿಟ್ಟಿದೆ. ಆ ಬ್ಯಾಟ್ನ ತೆಗಿತಾ ಇದ್ದಾರೆ. ಸಂಜೆ ಶಟಲ್ ಬ್ಯಾಟ್ ಆಡ್ತಾ ಇದ್ರು. ಹಾಗೆ ಮನೆಗೆ ಬಂದರೆ ಸಾಕು, ಈ ಹುಡುಗರು ಆಟ ಸ್ಟಾರ್ಟ್ ಆಯಿತು. ಒಳಗಡೆ ಬಂದ್ವಿ, ಮಳೆ ಬರೋ ಟೈಮ್ ಆಗೋಯ್ತು. ಏನಾಗಿರ್ತಾಗಲ್ಲ ಏನೋ ಆಗ್ಬಿಡ್ತಾನೆ ನಿನಗೆ. ಏನೇ ಬರ್ದಾನು ಹಂಗಲ್ಲ ಹಿಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಕೆರೆ ದಡ 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 ಹತ್ರ ಯಾಕೆ ದಡ ಹತ್ರ ಆಗಬಾರ್ದು. ಕೆರೆ 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 ದಡ ಕೈತ್ಯ ಕೆರೆ ಕೈ ತುಳಿದಾಳ ತರವಾ ಕೆರೆ 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 ಅದೇ ಆತಲ್ವಾ. ಹಂಗೇನ ಸಾರಿ ಕೇಳೋದು? ನಾನು ಕೇಳಿಸ್ಕೊಂಡೇ ಇಲ್ಲ. ಹೆಂಗ್ ಸಾರಿ ಹೆಂಗ ಕೇಳೋದು? ಜೋರಾಗಿ ಹೇಳ್ಬೇಕು, ಕೇಳಿಸಲ್ಲಪ್ಪ. ನಿಮ್ಗೆ ಉಸಿರಿಲ್ಲ? ಏನಕ್ಕೆ ಹೋತು ಉಸಿರು? ಮತ್ತೆ ಯಾರು? ಮತ್ತೆ ನೀವು ಮಗಳು ಯಾರು? ಮತ್ತೆ ಯಾರಮ್ಮ ಇದು? ನಿಮ್ಮ ಅಮ್ಮನೇನಾ? ಅಥರ್ವರಮ್ಮ ಅಲ್ಲ? ಇನ್ನೊಂದ್ಸತಿ ಹೇಳ್ತೀಯಾ? ಇನ್ನೊಂದ್ಸರಿ ಹಂಗೆ ಹೇಳ್ತೀಯಾ? ನಮ್ಮಮ್ಮ ಅಲ್ಲ ಅಂತ ಹೇಳ್ತೀಯ ನೀನು?
ಓಕೆ ಗೈಸ್, ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಬೇರೆ ಬ್ಲಾಗ್ ಒಂದಿಗೆ ಬರ್ತೀನಿ, ನೋಡ್ತಾ ಇರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್ ಗಾಯ್ಸ್. ಇದೇ ನಮ್ಮನೆ ಹಲಸಿನ ಹಣ್ಣಿನ ಮರ. ನೆಕ್ಸ್ಟ್ ಹಣ್ಣಾದಾಗ ಮತ್ತೆ ತೋರಿಸ್ತೀನಿ. ಬಾಯ್ ಬಾಯ್.